ಹಾಯ್ ಫ್ರೆಂಡ್ಸ್, ನನ್ನ ಹೊಸ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ನಮ್ಮನೆ ಹತ್ರ ಇರೋ ವಿಜಯನಗರ 4 ಸ್ಟೇಜ್ ಬಸವನಹಳ್ಳಿ ಹತ್ರ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಈ ದೇವಸ್ಥಾನ ಸಿಗುತ್ತೆ ಫ್ರೆಂಡ್ಸ್. ಇದು ಹೊಸ್ದಾಗಿ ಕಟ್ಟಿದ್ದಾರೆ ಫ್ರೆಂಡ್ಸ್. ಇದು ಆಂಜನೇಯನ ದೇವಸ್ಥಾನ. ಇದು ಒಳಗೋಗೋಕ್ಕೆ ಎಂಟ್ರೆನ್ಸು. ಗಾಡಿ ಕಾರೆಲ್ಲ ಪಾರ್ಕಿಂಗ್ ಮಾಡ್ಕೊಬೋದು. ಇದು ಕಲ್ಯಾಣಿ ನಗರ ಅಂತ ಏನೋ ಸೈಟ್ ಮಾಡಿದ್ದಾರೆ. ತುಂಬ ಜಾಗ ತಗೊಂಡು ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲೆಲ್ಲ ಸಿಕ್ಕಾಬಟ್ಟೆ ಸೈಟ್ಗಳು ಖಾಲಿ ಇದೆ. ಇದು ಡಿಸೆಂಬರ್ ತಿಂಗಳಲ್ಲಿ ದೀಪೋತ್ಸವ ಆಗಿತ್ತು. ಇದು ಒಳಗೋಗೋಕ್ಕೆ ಎಂಟ್ರೆನ್ಸು ನೋಡಿ, ದೇವಸ್ಥಾನದ ಒಳಗಡೆ. ನಾನು ಅಮ್ಮ ಹೋಗಿದ್ವಿ ಇವತ್ತು. ನಿಮಗೆ ಎಳ್ಬತ್ತಿ ಹಚ್ಚಬೇಕು ಅಂದರೆ ಇಲ್ಲೆಲ್ಲ ಸಿಗುತ್ತೆ. ಪೂಜಾ ಸಾಮಗ್ರಿಗಳೆಲ್ಲ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ಆಂಜನೇಯನ ದೇವಸ್ಥಾನ ತುಂಬ ಚೆನ್ನಾಗಿದೆ. ಒಂದ್ಸಲ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ. ಇಲ್ಲಿ ದೇವಸ್ಥಾನ ಇರೋದೇ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ಇಲ್ಲಿ ಇವಾಗ 3 ತಿಂಗಳಾಗಿದೆ ಅಷ್ಟೇ. ಇದು ಹಿಂದ್ಗಡೆ ಫ್ರೆಂಡ್ಸ್. ಇದು ಪ್ರದಕ್ಷಿಣೆ ಹಾಕ್ತಾ ಇದ್ವಿಲ್ಲ, ಹಂಗೆ ವಿಡಿಯೋ ಮಾಡಿದೆ. ಇದು ಆನೆಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸುತ್ತ ದೇವರಿದೆ ಫ್ರೆಂಡ್ಸ್, ಆನೆಗಳಿದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಿಶಾಲವಾಗಿದೆ ದೇವಸ್ಥಾನ. ಇಲ್ಲೇನೋ ಗೇಟಿಗೆ ಬೀಗ ಹಾಕಿದ್ರು, ನಾನು ಸುಮ್ಮನೆ ವಿಡಿಯೋ ಮಾಡಿದೆ. ಯಾರೋ ಮಕ್ಕಳುಗಳು ಕೂತಿದ್ದಾರೆ. ಸಿಕ್ಕಾಬಟ್ಟೆ ಸೈಟ್ ಬೇರೆ ಖಾಲಿ ಇದೆ ಫ್ರೆಂಡ್ಸ್. ಇಲ್ಲೆಲ್ಲ ಜಾಗ ದೊಡ್ಡದಾಗಿದೆ ಮಾತ್ರ ತುಂಬ. ಇದು ಹಿಂದ್ಗಡೆ ಫ್ರೆಂಡ್ಸ್. ಇದು ಆಂಜನೇಯಂದು ಮೂರ್ತಿ ಇದೆ ನೋಡಿ ಫ್ರೆಂಡ್ಸ್. ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಹಂಗೆ ಬಂದ್ವಿ. ಇಲ್ಲಿ ಬೆಣ್ಣೆ ಅಲಂಕಾರ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ಮುಂಚಿತವಾಗಿ ಅವ್ರಿಗೆ ಹೇಳ್ಬಿಟ್ರೆ ಅವರೇ ಎಲ್ಲ ಮಾಡಿ ರೆಡಿ ಮಾಡಿ ಫೋನ್ ಮಾಡ್ತಾರಂತೆ ಫ್ರೆಂಡ್ಸ್. ಇಲ್ಲಿ ನಾಗರಕಲ್ಲಿದೆ, ಸುಬ್ರಹ್ಮಣ್ಯ ಇದೆ ಫ್ರೆಂಡ್ಸ್. ಇಲ್ಲಿ ಹೊಸ್ದಾಗಿ ಒಂದು ಗಿಡ ನೆಟ್ಟಿದ್ದಾರೆ. ಅಳಿಕಟ್ಟೆ ಮಾಡ್ತಾ ಇದ್ದಾರೆ ಇವಾಗ. ತುಂಬ ವಿಶಾಲವಾಗಿದೆ. ಒಂದ್ಸತಿ ವಿಸಿಟ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ನನ್ನ ಹೊಸ ಚಾನಲ್. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.